ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ನ್ಯೂಸ್ ಫಸ್ಟ್ನಿಂದ ರಾಜ್ಯದಲ್ಲೇ ಪ್ರಪ್ರಥಮ ಕಾರ್ಯಕ್ರಮ. ಕಬ್ಬು ಬೆಳೆಗಾರರಿಗಾಗಿ ಬೆಳಗಾವಿಯಲ್ಲಿ ಕೃಷಿ ದೇವೋಭವ ವಿಚಾರ ಸಂಕಿರಣ. ಕೆಲವೇ ಕ್ಷಣಗಳಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ರಿಂದ ಚಾಲನೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಕೇಸ್ಗೆ ಫಂಡಿಂಗ್. ಎಸ್ಐಟಿಗೆ ಮಾಹಿತಿ ನೀಡಿರುವ ಚಿನ್ನಯ್ಯ. ಮಹಿಳೆಯೊಬ್ಬರು ಫಂಡಿಂಗ್ ಮಾಡಿದ್ದಾರೆ ಅಂತ ಹೇಳಿದಾನಂತೆ ಚೆನ್ನ. ಬೆಳ್ಳಂಬೆಳಗ್ಗೆ ಚಿನ್ನಯ್ಯನನ್ನ ಕರೆದುಕೊಂಡು ಹೊರಟ ಎಸ್ಐಟಿ. ಬಿಗಿ ಭದ್ರತೆಯಲ್ಲಿ ಬೆಂಗಳೂರಿಗೆ ಕರೆತರ್ತಾ ಇರೋ ಬಗ್ಗೆ ಕುತೂಹಲ ಸೃಷ್ಟಿ. ಇನ್ನೊಂದೆಡೆ ಗೃಹ ಸಚಿವರನ್ನ ಭೇಟಿಯಾಗಿ ಮೊಹಾಂತಿ ಚರ್ಚೆ. ದಾಖಲೆ ಸಹಿತ ಬರುವಂತೆ ದೂತನಿಗೆ ಎಸ್ಐಟಿ ನೋಟಿಸ್. ಅನಾರೋಗ್ಯದ ನೆಪವೊಡ್ಡಿ ನಿನ್ನೆ ಹಾಜರಾಗಿಲ್ಲ ಸಮೀರ್. ಮತ್ತೊಂದು ದಿನಾಂಕ ನೀಡುವಂತೆ ಯೂಟ್ಯೂಬರ್ ಮನವಿ. ಎಸ್ಐಟಿ ಎದುರು ಹಾಜರಾಗಿದ್ದ ಮಹೇಶ್ ಶೆಟ್ಟಿ, ತಿಮರೋಡಿ, ಗಿರೀಶ್ ಮಟ್ಟಣ್ಣವರ್. ಇದೇ ಟೀಮ್ನ ಜಯಂತ್ ಟಿ ನಾಪತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ಬಿಟ್ಟು ತಲೆಮರೆಸಿಕೊಂಡಿದ್ದಾರೆಂಬ ಮಾಹಿತಿ. ಧರ್ಮಸ್ಥಳವನ್ನ ವಿವಾದಿತ ಕೇಂದ್ರವನ್ನಾಗಿಸುತ್ತಿರೋದು ವಿಷಾದನೀಯ. ಮೈಸೂರಲ್ಲಿ ಸುತ್ತೂರು ಶಿವರಾತ್ರಿ ದೇಶೀಕೇಂದ್ರ ಸ್ವಾಮೀಜಿ ಕಳವಳ. ಸರ್ಕಾರ ಕೂಲಂಕುಷ ತನಿಖೆ ನಡೆಸಿ ಸತ್ಯ ಪತ್ತೆ ಹಚ್ಚಬೇಕೆಂದು ಆಗ್ರಹ. ದಸರಾ ಉತ್ಸವ ಉದ್ಘಾಟನೆಗೆ ಭಾನು ಮುಷ್ತಾಕ್ಗೆ ಆಹ್ವಾನಕ್ಕೆ ವಿರೋಧ. ಸರ್ಕಾರದ ವಿರುದ್ಧ ಮತ್ತೊಂದು ಸಮರಕ್ಕೆ ಬಿಜೆಪಿ ಸಿದ್ಧತೆ. ದಸರಾ ಸಮಯದಲ್ಲೇ ಚಾಮುಂಡಿ ಚಲೋ ಮೂಲಕ ಖಂಡನೆಗೆ ಪ್ಲಾನಿಂಗ್. ಮತಗಳ್ಳತನ ಯಾತ್ರೆ ಹೊತ್ತಲ್ಲೇ ಬಿಜೆಪಿಗೆ ಬ್ರಹ್ಮಾಸ್ತ್ರ ಕೊಟ್ಟ ಸಿಎಂ. 1991 ಲೋಕಸಭೆ ಚುನಾವಣೆಯಲ್ಲಿ ನನ್ನ ಮೋಸದಿಂದ ಸೋಲಿಸಿದ್ರು ಎಂದ ಸಿದ್ದರಾಮಯ್ಯ. ಪರೋಕ್ಷವಾಗಿ ಕಾಂಗ್ರೆಸ್ ತೆಗಳಿರೋದೇ ಕಮಲ ಪಡೆಗೆ ಆಯುಧ. ಗೌರಿ ಗಣೇಶ ಹಬ್ಬದ ಬಳಿಕ ವರಿಷ್ಠರ ಭೇಟಿಗೆ ಸಜ್ಜಾದ ರಾಜಣ್ಣ. ಹೈಕಮಾಂಡ್ ಭೇಟಿಗೆ ಸಮಯ ಕೇಳಿ ಮನವಿ. ಸಂಪುಟ ಪುನರ್ರಚನೆ ವೇಳೆ ತಮ್ಮ ಸಮುದಾಯಕ್ಕೆ ಸಹಕಾರ ಖಾತೆ ನೀಡುವಂತೆ ಬೇಡಿಕೆಗೆ ಪ್ಲಾನ್. ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಟ್ಸ್ಆಪ್ ಸ್ಟೇಟಸ್ನಲ್ಲಿ ಅವಹೇಳನಕಾರಿ ಪೋಸ್ಟ್. ಕಲಬುರಗಿಯ ಸುಂಟನೂರು ಗ್ರಾಮ ಪಂಚಾಯಿತಿಯ ಪಿಡಿಒ ವಿರುದ್ಧ ಎಫ್ಐಆರ್. ಸಿದ್ರಾಮುಲ್ಲಾ ಖಾನ್ ಎಂದು ನಾಮಕರಣ ಮಾಡಬೇಕು ಅಂದಿದ್ದಕ್ಕೆ ಸಂಕಷ್ಟ. ಮರ್ಯಾದೆಗೆ ಹೆದರಿ ಹೆತ್ತ ಮಗಳನ್ನೇ ಕೊಂದ ಪಾಪಿ ತಂದೆ. ಅನ್ಯ ಜಾತಿಯ ಯುವಕನನ್ನ ಪ್ರೀತಿಸಿದ್ದಕ್ಕೆ ಕತ್ತು ಹಿಸುಕಿ ಕೊಲೆ. ಕಲಬುರಗಿಯ ಮೇಳಕುಂದ ಗ್ರಾಮದಲ್ಲಿ ಮರ್ಯಾದಾ ಹತ್ಯೆ. ಸ್ನೇಹಿತನಿಂದಲೇ ಯುವತಿಯ ಮೇಲೆ ಲೈಂಗಿಕ ದೌರ್ಜನ್ಯ. ತಂದೆ ಹಾಗೂ ಮಗ ಇಬ್ಬರಿಂದಲೂ ಚಿತ್ರಹಿಂಸೆ ಆರೋಪ. ಸುಬ್ರಹ್ಮಣ್ಯ ನಗರ ಠಾಣೆಯಲ್ಲಿ ಇಬ್ಬರ ವಿರುದ್ಧ ಪ್ರಕರಣ ದಾಖಲು. ರೌಡಿ ಶೀಟರ್ ಬಿಕ್ಲು ಕೊಲೆ ಕೇಸಲ್ಲಿ ಜಗದೀಶ್ ಅಲಿಯಾಸ್ ಜಗ್ಗನ ತೀವ್ರ ವಿಚಾರಣೆ. ಕೊಲೆಗೆ ಸುಪಾರಿ ಕೊಟ್ಟ ಹಣಕ್ಕಿಂತ ಎಸ್ಕೇಪ್ ಆಗಲು ಖರ್ಚು ಮಾಡಿದ್ದೇ ಹೆಚ್ಚು. ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಕ್ಕೆ 5 ಲಕ್ಷಕ್ಕೂ ಅಧಿಕ ಹಣ ವ್ಯಯ. ವಿಚಾರಣೆ ವೇಳೆ ಬಿಕ್ಲು ಶಿವನ ಗೆಳೆತನದ ಬಗ್ಗೆ ಮೆಲುಕು ಹಾಕ್ತಿರುವ ಜಗ್ಗ. ನನ್ನ ಸ್ನೇಹಿತನನ್ನ ನಾನ್ಯಾಕೆ ಕೊಲೆ ಮಾಡಿಸ್ಲಿ ಎಂದು ಕಥೆ. ಜಗದೀಶ್ ಹೇಳಿಕೆ ಪಡಿತಾ ಇರೋ ಸಿಐಡಿ ತನಿಖಾ ತಂಡ. ಸೋನು ನಿಗಮ್ ವಿಚಾರದಲ್ಲಿ ಫಿಲ್ಮ್ ಚೇಂಬರ್ ಅಧ್ಯಕ್ಷರ ವಿರುದ್ಧ ಸಿಡಿದೆದ್ದ ಕರವೇ. ಕನ್ನಡಕ್ಕೆ ಅಪಮಾನ ಮಾಡಿದವನಿಗೆ ಕ್ಷಮೆ ಕೊಟ್ಟಿದ್ಯಾರು ಅಂತ ಗರಂ. ಸೋನು ಹಾಡಿರುವ ಚಿತ್ರ ರಿಲೀಸ್ ಮಾಡೋದಕ್ಕೆ ಬಿಡಲ್ಲ ಅಂತ ಸವಾಲ್. ಊರಿಗೆ ರಸ್ತೆ ಇಲ್ಲ ಅಂತ ಹೆಣ್ಣು ಕೊಡ್ತಾ ಇಲ್ಲ. ರೋಡ್ ಸರಿ ಇಲ್ಲದ ಕಾರಣ 20ಕ್ಕೂ ಅಧಿಕ ಮದುವೆ ಕ್ಯಾನ್ಸಲ್. ಮಂಡ್ಯದ ಮಳವಳ್ಳಿ ತಾಲೂಕಿನ ಗುಳಘಟ್ಟ ಗ್ರಾಮಸ್ಥರ ಗೋಳಾಟ. ಚಿತ್ರದುರ್ಗದಲ್ಲಿ ಎಟಿಎಂ ಕಳ್ಳತನಕ್ಕೆ ಯತ್ನ. ಸಿಸಿಟಿವಿ ದೃಶ್ಯ ಆಧರಿಸಿ ಪೊಲೀಸರಿಂದ ಶೋಧ. ಪೊಲೀಸ್ ಇನ್ಸ್ಪೆಕ್ಟರ್ ಉಮೇಶ್ ಬಾಬು ನೇತೃತ್ವದಲ್ಲಿ ಆರೋಪಿ ಬಂಧಿಸುವಲ್ಲಿ ಯಶಸ್ವಿ.
ಗಣೇಶನ 5 ಅಡಿ ಎತ್ತರದ ವಿಗ್ರಹದ ಬಳಿ ಬಂದು ಕುಳಿತ ನೈಜ ಇಲಿ. ಗದಗದ ತೋಟಂಗಟ್ಟಿ ಗ್ರಾಮದಲ್ಲಿ ಅಚ್ಚರಿಯ ಘಟನೆ. ಮೂರ್ತಿಯ ಸುತ್ತಮುತ್ತಲೂ ಓಡಾಟ, ಮೂಷಿಕನ ನೋಡಲು ಮುಗಿಬಿದ್ದ ಜನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.